ಮದುವೆಯಾದ 3 ದಿನಕ್ಕೆ ನನ್ನ ಅತ್ತೆ ನನ್ನನ್ನು ನನ್ನ ಗಂಡನ ರೂಮಿನಿಂದ ಹೊರಗಡೆ ಹಾಕಿದಳು. ಅತ್ತೆ ಹೇಳಿದ ಕಾರಣವನ್ನು ಕೇಳಿ ನಾನು ಬೆಚ್ಚಿದೆ. ಅತ್ತೆ ಹೇಳುತ್ತಾಳೆ, ಕೇವಲ ಶಾಸ್ತ್ರಕ್ಕಾಗಿ ನನ್ನನ್ನು ನನ್ನ ಗಂಡನ ಜೊತೆ ಮದುವೆ ಮಾಡಿಸಿದಳಂತೆ. ಮುಂದೆ ಅಯ್ಯೋ, ನನ್ನ ಹೆಸರು ಪಾರ್ವತಿ. ಅಪ್ಪ ಅಮ್ಮನಿಗೆ ಬೇಡದ ಮಗಳು. ನೋಡಲು ಕಪ್ಪಗೆ ಇದ್ದೇನೆ. ಆದ್ದರಿಂದ ನಾನು ಎಂದರೆ ತಾತ್ಸಾರ. ಅಣ್ಣ ಮತ್ತು ಅಕ್ಕ ಎಂದರೆ ಅಪ್ಪ ಅಮ್ಮನಿಗೆ ತುಂಬ ಪ್ರೀತಿ. ಚಿಕ್ಕಂದಿನಿಂದಲೂ ನನ್ನನ್ನು ಮನೆ ಕೆಲಸಕ್ಕೆ ಹಾಕಿಕೊಂಡಿದ್ದಾರೆ. ನನ್ನ ಕಷ್ಟ ಕೇಳುವವರು ಯಾರೂ ಇಲ್ಲ. ಅಜ್ಜಿ ತಾತ ಎಷ್ಟು ಹೇಳಿದರೂ ಕೂಡ ಅಪ್ಪ ಅಮ್ಮ ಅವರ ಮನಸ್ಸನ್ನು ದೊಡ್ಡದು ಮಾಡಿಕೊಳ್ಳುತ್ತಿಲ್ಲ ನನ್ನ ವಿಷಯದಲ್ಲಿ. ಅಕ್ಕ ಸ್ವಲ್ಪ ನನ್ನನ್ನು ಪ್ರೀತಿಸುತ್ತಾಳೆ. ಆದರೆ ಅಪ್ಪ ಅಮ್ಮ ಅಣ್ಣ ಅದಕ್ಕೂ ಕೂಡ ಅವಕಾಶ ಮಾಡಿಕೊಡುವುದಿಲ್ಲ. ಯಾವಾಗಲೂ ನನ್ನನ್ನು ಬೇಡದ ಮಗು, ಬೇಡದ ಮನುಷ್ಯ, ಕೇವಲ ಮನೆ ಕೆಲಸಕ್ಕೆ ಇಟ್ಟುಕೊಂಡಿದ್ದಾರೆ. ದೃಷ್ಟಿ ಬೊಟ್ಟಿನ ರೀತಿ. ಸ್ಕೂಲಿಗೂ ಕೂಡ ಸರಿಯಾಗಿ ಕಳಿಸಿಲ್ಲ. SSLC ಆದ ತಕ್ಷಣ ಮನೆಯಲ್ಲೇ ಇಟ್ಟುಕೊಂಡರು. ಕಾಲೇಜಿಗೆ ಕಳಿಸಿದರೆ ಯಾರನ್ನಾದರೂ ಕರೆದುಕೊಂಡು ಓಡಿ ಹೋಗುತ್ತೀಯಾ? ಈ ರೀತಿಯ ಕೆಟ್ಟ ಕೆಟ್ಟ ಮಾತುಗಳನ್ನು ನನ್ನ ಜೊತೆ ಅಮ್ಮ ಮಾತನಾಡುತ್ತಿದ್ದಳು. ಅಮ್ಮ ನಾನು ಆ ರೀತಿಯ ಹುಡುಗಿಯಲ್ಲ ಅಂತ ಹೇಳಿದರೂ ಕೂಡ ಕೇಳುತ್ತಿರಲಿಲ್ಲ. ಪ್ರತಿದಿನವೂ ಕಣ್ಣೀರ ಧಾರೆ ಸುರಿಸುತ್ತಿದ್ದೆ. ಅಕ್ಕ ಇಂಜಿನಿಯರಿಂಗ್ ಮಾಡುತ್ತಿದ್ದಳು. ಅಣ್ಣ ಮೆಡಿಕಲ್ ಮಾಡುತ್ತಿದ್ದ. ನಾನು ಕೂಡ ಚೆನ್ನಾಗಿ ಓದುತ್ತೇನೆ ಅಂತ ಹೇಳಿದರೂ ಕೂಡ ನನ್ನನ್ನು ಅವರ ಕೆಲಸಕ್ಕೆ ಅಪ್ಪ ಅಮ್ಮ ಇಟ್ಟುಕೊಂಡರು. ಒಮ್ಮೊಮ್ಮೆ ಅನಿಸುತ್ತದೆ ಕಪ್ಪಗೆ ಹುಟ್ಟಿದ್ದು ನನ್ನ ದುರಾದೃಷ್ಟ ಅಂತ. ಊರಿನ ಜನರು, ಸಂಬಂಧಿಕರು, ಅಕ್ಕಪಕ್ಕದವರು ಪ್ರತಿಯೊಬ್ಬರೂ ಕೂಡ ನನ್ನ ಕಷ್ಟವನ್ನು ನೋಡಿ ತುಂಬ ಕಣ್ಣೀರು ಹಾಕುತ್ತಿದ್ದರು. ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದಾಳೆ, ನಿಮಗೆ ಇಷ್ಟವಿಲ್ಲವಾದರೆ ಅವಳಿಗೆ ಮದುವೆ ಮಾಡಿ ಕಳಿಸಿಬಿಡಿ, ಎಲ್ಲಾದರೂ ಅವಳು ಸುಖವಾಗಿ ಇರಬಹುದು ಅಂತ ಹೇಳುತ್ತಿದ್ದರು. ಇಂದು ಅದೇ ರೀತಿ ಆಯಿತು ಕೂಡ. ನನ್ನ ದೂರದ ಸಂಬಂಧಿ ಅತ್ತೆ ಆಗಬೇಕು ನನಗೆ. ಅವರು ಅವರ ಗೆಳತಿಯನ್ನು ಕರೆದುಕೊಂಡು ಬಂದಿದ್ದರು. ತುಂಬ ಹೊತ್ತು ಅವರು ಅಪ್ಪ ಅಮ್ಮ ರೂಮಿನಲ್ಲಿ ಮಾತನಾಡಿದರು. ಏನಾಯಿತು ಅಂತ ತಿಳಿದಿಲ್ಲ. ಕೊನೆಗೆ ಅತ್ತೆಯ ಗೆಳತಿ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಕೈಗೆ 2 ಚಿನ್ನದ ಬಳೆಗಳನ್ನು ತೊಡಿಸಿದಳು. ನೀನು ನಮ್ಮ ಮನೆಯ ಸೊಸೆ. ನನ್ನ ಮಗ ನೋಡಲು ತುಂಬ ಸುಂದರವಾಗಿದ್ದಾನೆ. ಒಳ್ಳೆಯ ಸಂಪಾದನೆ ಬರುತ್ತದೆ. ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ. ಯಾವುದೇ ವಸ್ತುವಿನ ಅವಶ್ಯಕತೆ ಇಲ್ಲದ ರೀತಿ ನಾವು ನೋಡಿಕೊಳ್ಳುತ್ತೇವೆ. ಪ್ರತಿಯೊಂದನ್ನು ನಿನಗೆ ಒದಗಿಸುತ್ತೇವೆ ಅಂತ ಹೇಳಿದಳು. ಪ್ರಶ್ನಾರ್ಥಕವಾಗಿ ಅವರ ಮುಖವನ್ನು ನೋಡುತ್ತಾ, ನಿಮ್ಮ ಮಗ ಹೇಗೆ ನನ್ನನ್ನು ನೋಡಿಕೊಳ್ಳುತ್ತಾರೆ, ನಮ್ಮ ಅಪ್ಪ ಅಮ್ಮ ನೋಡಿಕೊಳ್ಳುತ್ತಾರೆ ಅಂತ ಹೇಳಿದಾಗ, ಅಯ್ಯೋ ಪೆದ್ದಿ, ನಿನ್ನನ್ನು ನನ್ನ ಮನೆಯ ಸೊಸೆಯಾಗಿ ಮಾಡಿಕೊಳ್ಳುತ್ತಿದ್ದೇನೆ. ನನ್ನ ಮಗ ಪ್ರಕಾಶ್ ತುಂಬ ಒಳ್ಳೆಯವನು, ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ ಅಂತ ಅವರ ಫೋನ್ನಲ್ಲಿ ಇದ್ದ ಪ್ರಕಾಶ್ನ ಫೋಟೋವನ್ನು ತೋರಿಸಿದರು. ಆ ಫೋಟೋವನ್ನು ನೋಡಿ ಸ್ವಲ್ಪ ನನಗೆ ಭಯವಾಯಿತು. ಹುಡುಗ ತುಂಬ ಚೆನ್ನಾಗಿದ್ದಾನೆ, ಫಿಸಿಕಲ್ ಆಗಿ ಫಿಟ್ ಆಗಿ ಇದ್ದಾನೆ. ನನ್ನನ್ನು ಹೇಗೆ ಮದುವೆ ಆಗುತ್ತಾನೆ? ಯಾರು ನೋಡಿದರೂ ಕೂಡ ಅವನನ್ನು ಇಷ್ಟಪಡುತ್ತಾರೆ. ಅಲ್ಲಿ ಯಾವುದೇ ಮಾತುಕತೆಗೂ ಅವಕಾಶ ಮಾಡಿಕೊಟ್ಟಿಲ್ಲ. ನನ್ನ ದೂರದ ಸೋದರ ಅತ್ತೆ, ದೊಡ್ಡವರು ಹೇಳಿದ ಹಾಗೆ ಕೇಳು, ಮದುವೆ ಆಗಿಬಿಡು, ಮದುವೆಗೆ ತಯಾರಾಗು, ಫೇಶಿಯಲ್ ಬ್ಲೀಚ್ ಎಲ್ಲವನ್ನು ಮಾಡಿಸು, ಚೆನ್ನಾಗಿ ನಿದ್ರೆ ಮಾಡು, ಖುಷಿಯಾಗಿರು, ಅದೃಷ್ಟ ಮಾಡಿದ್ದೀಯಾ, ಒಳ್ಳೆ ಮನೆಗೆ ಹೋಗುತ್ತೀಯಾ ಅಂತ ಹೇಳಿದರು. ಮೊದಲು ಸ್ವಲ್ಪ ಭಯವಾದರೂ ನಂತರ ಖುಷಿಯಾಯಿತು. ಕೊನೆ ಪಕ್ಷ ಈ ನರಕದಿಂದ ಇರುವ ಮನೆಯಿಂದ ನಾನು ದೂರ ಹೋಗುತ್ತಿದ್ದೇನೆ. ಎಷ್ಟು ಕಷ್ಟ ಇದ್ದರೂ ಕೂಡ ಈ ಮನೆಯಲ್ಲಿ ನನ್ನವರು ನನಗೆ ಕೊಡುತ್ತಿರುವಷ್ಟು ಕಷ್ಟ ಇರಲು ಸಾಧ್ಯವೇ ಇಲ್ಲ. ನನ್ನ ಕಣ್ಣೀರಿಗೆ ದೇವರು ಇಂದಾದರೂ ಉತ್ತರಿಸಿದ್ದಾನೆ ಅಂತ ಅಂದುಕೊಂಡೆ. ಮದುವೆಗೆ ಚೆನ್ನಾಗಿ ರೆಡಿಯಾಗಬೇಕು ಅಂತ ಪ್ರತಿದಿನವೂ ಹಣ್ಣುಗಳಿಂದ, ತರಕಾರಿಗಳಿಂದ, ಹಾಲಿನಿಂದ ಫೇಶಿಯಲ್ ಮಾಡಿಕೊಳ್ಳುತ್ತಿದ್ದೆ. ಯೂಟ್ಯೂಬ್ ನೋಡಿ. ಕೊನೆಗೆ ಅಕ್ಕ ಅವಳ ಗೆಳತಿಯ ಪಾರ್ಲರ್ಗೆ ಕರೆದುಕೊಂಡು ಹೋಗಿ ನನ್ನನ್ನು ಸ್ವಲ್ಪ ಬೆಳ್ಳಗೆ ಮಾಡಿಸಿದಳು. ಅವಳ ಋಣ ತೀರಿಸಲು ಸಾಧ್ಯವೇ ಇಲ್ಲ. ಮದುವೆಗೆ ಬೇಕಾದ ಎಲ್ಲ ಶಾಪಿಂಗನ್ನು ಕೂಡ ಅಕ್ಕ ಅಣ್ಣ ಕರೆದುಕೊಂಡು ಹೋಗಿ ಮಾಡಿಸಿದರು. ಯಾವುದೇ ಮುಜುಗರವಿಲ್ಲದೆ ಇಬ್ಬರಿಗೂ ಕೂಡ ಚಿಕ್ಕವಳು ನಮಗಿಂತ ನಮ್ಮನ್ನು ಬಿಟ್ಟು ಹೊರಟು ಹೋಗುತ್ತಿದ್ದಾಳೆ ಅನ್ನುವ ಭಯ, ಪಾಪಪ್ರಜ್ಞೆ ಇರಬಹುದೇನೋ ಅಂತ ಅನಿಸುತ್ತಿತ್ತು. ಹುಡುಗನನ್ನು ಮೊದಲು ನೋಡಿದ್ದು ದೇವಸ್ಥಾನದಲ್ಲಿ. ನೋಡಲು ಸುಂದರವಾಗಿದ್ದಾನೆ. ಒಂದೇ ಒಂದು ಮಾತು, ಒಂದೇ ಒಂದು ಕೊರತೆ ಇಲ್ಲ ಅವನ ಮುಖದಲ್ಲಿ. ನನ್ನನ್ನು ಕನ್ನಡಿಯಲ್ಲಿ ನೋಡಿಕೊಂಡರೆ ಅವನ ಪಕ್ಕದಲ್ಲಿ ನಿಲ್ಲುವ ಯೋಗ್ಯತೆ ನನಗಿಲ್ಲ ಅಂತ ಅನಿಸುತ್ತಿತ್ತು. ದೇವಸ್ಥಾನದಲ್ಲಿ ನಮ್ಮಿಬ್ಬರ ಮದುವೆಯನ್ನು ಸರಳವಾಗಿ ಮಾಡಿದರು. ಕೇವಲ ನಮ್ಮ ಮನೆಯವರು, ಅವರ ಮನೆಯವರು ಮಾತ್ರ ಇದ್ದರು.
ಕಾಟಾಚಾರಕ್ಕೆ ಮದುವೆಯನ್ನು ಮಾಡಿದ ರೀತಿ ಇತ್ತು. ಬಗೆ ಬಗೆಯ ಊಟಗಳು ಕೂಡ ಇರಲಿಲ್ಲ. ಪುಳಿಯೋಗರೆ, ಚಿತ್ರಾನ್ನ, ಪಾಯಸ ಅಷ್ಟೇ ಇದ್ದಿದ್ದು. ತುಂಬ ಬೇಸರವಾಗುತ್ತಿತ್ತು. ಆದರೆ ನನ್ನ ಬೇಸರ, ಕಷ್ಟವನ್ನು ಕೇಳಲು ಅಲ್ಲಿ ಯಾರೂ ಇರಲಿಲ್ಲ. ಮದುವೆಯಾದ ಮೇಲೆ ಗಂಡನ ಮನೆಗೆ ಹೋಗಬೇಕಾದರೆ ಅಕ್ಕ ಮತ್ತು ಅಣ್ಣನ ಕಣ್ಣುಗಳಲ್ಲಿ ಸ್ವಲ್ಪ ಭಯ, ಆತಂಕ, ಕಣ್ಣೀರು ಬಂತು. ಅಷ್ಟನ್ನು ಬಿಟ್ಟರೆ ಅಪ್ಪ ಅಮ್ಮ ಪೀಡೆ ತೊಲಗಿದರೆ ಸಾಕು ಅನ್ನುವ ರೀತಿ ಇದ್ದರು. ಪ್ರಕಾಶ್ ತುಂಬ ಒಳ್ಳೆಯವರು. ನನ್ನನ್ನು ಸಮಾಧಾನ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಹೋದರು. ಅವರ ಮನೆಯಲ್ಲಿ ನನಗೆ ಒಂದು ಭವ್ಯವಾದ ಸ್ವಾಗತ ಸಿಕ್ಕಿತು. ಆ ಸ್ವಾಗತಕ್ಕೆ, ಆ ಪ್ರೀತಿಗೆ ನಾನು ಚಿರಋಣಿ. ಇಷ್ಟೊಂದು ಪ್ರೀತಿಯನ್ನು ನಾನು ಮದುವೆಗಿಂತ ಮುಂಚೆ ನೋಡಿರಲಿಲ್ಲ. ಇದೇ ಮೊದಲು ನನ್ನನ್ನು ಇಷ್ಟೊಂದು ಜನರು ಇಷ್ಟು ಪ್ರೀತಿ ಮಾಡುತ್ತಾ ಇರುವುದು. ಅವರ ಪ್ರೀತಿಗೆ ನಾನು ಎಂದೆಂದೂ ಚಿರಋಣಿ. ಮನೆ ತುಂಬ ಸುಂದರವಾಗಿತ್ತು. ಪ್ರಕಾಶ್ ಕೊಟ್ಟ ಕಂಫರ್ಟ್ನಿಂದ ನಮ್ಮಿಬ್ಬರ ಮೊದಲ ರಾತ್ರಿ ತುಂಬ ಅದ್ಭುತವಾಗಿ ಆಯಿತು. ಮೊದಲ ರಾತ್ರಿ ಇಷ್ಟೊಂದು ಸುಂದರವಾಗಿರುತ್ತದೆ ಅಂತ ತಿಳಿದಿರಲಿಲ್ಲ. ಮದುವೆಯಾಗಿ ನಾನು ತುಂಬ ಒಳ್ಳೆಯ ಕೆಲಸ ಮಾಡಿದೆ ಅಂತ ಅನಿಸಿತು. ಇದೇ ರೀತಿ 3 ದಿನಗಳು ಕಳೆಯಿತು. ಯಾವುದೇ ತಂಟೆ ತಕರಾರು ಇಲ್ಲದೆ. 4ನೇ ದಿನಕ್ಕೆ ಅತ್ತೆ ನನ್ನನ್ನು ರೂಮಿನಿಂದ ಹೊರಗಡೆ ಹಾಕಿದಳು. ನನ್ನ ಗಂಡ ಆಗತಾನೆ ವಾಶ್ರೂಮ್ಗೆ ಹೋಗಿದ್ದರು. ನನ್ನ ಕಿರುಚುವ, ಅತ್ತೆಯ ಬೈಗುಳದ ಮಾತುಗಳನ್ನು ಕೇಳಿ ಪ್ರಕಾಶ್ ಗಾಬರಿಯಿಂದ ಬಂದು ಕೇಳಿದರು, ಏನಾಯಿತು, ಏನು ಸಮಾಚಾರ, ಏಕೆ ಅಳುತ್ತಿದ್ದಾಳೆ ಅಂತ. ಆಗ ಅತ್ತೆ ಅದಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ ಇಬ್ಬರು ಸ್ವಲ್ಪ ಹೊತ್ತು ಬೆಚ್ಚಿದೆವು. ಅತ್ತೆ ಹೇಳುತ್ತಾರೆ, ಇವಳನ್ನು ಕೇವಲ 3 ದಿನದ ಕಾಂಟ್ಯಾಕ್ಟ್ಗಾಗಿ ಮದುವೆ ಮಾಡಿಕೊಂಡಿದ್ದು. ಇನ್ನು ಇವರ ಅಪ್ಪ ಅಮ್ಮನ ಮನೆಗೆ ಹೋಗಬೇಕು, ಇಲ್ಲವಾದರೆ ಯಾವುದಾದರೂ ಆಶ್ರಮಕ್ಕೆ ಸೇರಿಸಿ ಬಿಡೋಣ. ನನಗೂ ಮತ್ತು ಪ್ರಕಾಶ್ಗೆ ಏನೋ ನಡೆಯುತ್ತಿದೆ ಇಲ್ಲಿ ಅಂತ ತಿಳಿದಿಲ್ಲ. ಆಗ ಅತ್ತೆ ಹೇಳುತ್ತಾರೆ, ನಿನ್ನ ಜಾತಕದಲ್ಲಿ ದೋಷವಿದ್ದು ಯಾವುದಾದರೂ ಹುಡುಗಿ ಜೊತೆ 3 ದಿನ ನೀನು ಮದುವೆ ಆಗಿ ಸಂಸಾರ ಮಾಡಿದರೆ ಎಲ್ಲ ಸರಿ ಹೋಗುತ್ತದೆ. ಜಾತಕ ಹೊಂದಾಣಿಕೆ ಆಗಬೇಕು. ಆ ರೀತಿಯ ಒಳ್ಳೆಯದು ಜಾತಕ ಇದ್ದರೆ ಮಾತ್ರ ಅಂತ ಹೇಳಿದ್ದರು. ನಿನ್ನ ಹೆಂಡತಿಯ ಜಾತಕ ತುಂಬ ಒಳ್ಳೆಯದು. ಅವಳಲ್ಲಿರುವ ಸಕಾರಾತ್ಮಕತೆಯಿಂದ ನಿನ್ನ ದೋಷ ಪರಿಹಾರ ಆಯಿತು. ಮುಂದೆ ನಮ್ಮಿಬ್ಬರನ್ನು ದೂರ ಮಾಡಿ ಏನು ಮಾಡುತ್ತೀಯಾ ಅಂತ ಪ್ರಕಾಶ್ ಕೇಳಿದರು. ನಿನ್ನ ಅಕ್ಕನ ಮಗಳು ಗ್ರೀಷ್ಮಳ ಜೊತೆ ನಿನ್ನ ಮದುವೆಯನ್ನು ಮಾಡಿಸುತ್ತೇನೆ ಅಂತ ತುಂಬ ಗರ್ವದಿಂದ ಹೇಳಿದಾಗ ನನ್ನ ಗಂಡ ಅವನ ಕೈಯಲ್ಲಿದ್ದ ನೀರಿನ ಬಾಟಲನ್ನು ಕೋಪದಿಂದ ದೂರ ಎಸೆದ. ನಾವಿಬ್ಬರು ಮದುವೆ ಆಗಿದ್ದ ಚಪ್ಪರವನ್ನೇ ಇನ್ನೂ ತೆಗೆದಿಲ್ಲ, ಆಗಲೇ ಡೈವರ್ಸ್ ಬಗ್ಗೆ ಮಾತನಾಡುತ್ತೀಯಲ್ಲಮ್ಮ. ನೀನು ಒಂದು ಹೆಣ್ಣ, ನಿನ್ನ ಸೊಸೆ ಒಂದು ಹೆಣ್ಣು. ಅವಳ ಕಣ್ಣೀರಿನ ಶಾಪ ನಮ್ಮನ್ನು ಸುಮ್ಮನೆ ಎಂದಿಗೂ ಬಿಡುವುದಿಲ್ಲ ಅಂತ ಹೇಳಿದಾಗ ಅತ್ತೆ ಸ್ವಲ್ಪ ಮಂಕಾದರು. ನೆನಪು ಮಾಡಿಕೊ, ನೀನು ಅಪ್ಪನ 2ನೇ ಹೆಂಡತಿ. 1ನೇ ಹೆಂಡತಿಯ ಬದುಕು ಹಾಳು ಮಾಡಿದ್ದಕ್ಕೆ ಎಷ್ಟು ದಿನ ನಿದ್ರೆ ಮಾಡಿಲ್ಲ, ಕಣ್ಣೀರು ಹಾಕಿಲ್ಲ, ಭಯದಿಂದ ಓಡಾಡಿಲ್ಲ. ದೊಡ್ಡಮ್ಮ ಸತ್ತ ಮೇಲೆ ಅವರ ಆತ್ಮ ನಿನ್ನ ಮೇಲೆ ಬರುತ್ತಿತ್ತು. ಇವೆಲ್ಲ ಒಂದು ಸಮಯದ ಸಮಸ್ಯೆ ಅಲ್ಲ. ಹೆಣ್ಣು ಮಕ್ಕಳಿಗೆ ನೋವು ಮಾಡಿದರೆ ಅವರು ಜನ್ಮ ಜನ್ಮಕ್ಕೂ ಕೂಡ ಕಷ್ಟಪಡುತ್ತಾರೆ. ಅಯ್ಯೋ ಮಗನೇ, ಮದುವೆ ಮಾಡುತ್ತಿದ್ದೆ ಹಾಗಿದ್ದರೆ ಬೆಳ್ಳಗೆ ಇರುವವಳನ್ನೇ. ಅಮ್ಮ, ನನಗೆ ಬಣ್ಣದ ಮೇಲೆ ಯಾವುದೇ ರೀತಿಯ ನಂಬಿಕೆ ಇಲ್ಲ. ನನ್ನ ಹೆಂಡತಿ ತುಂಬ ಒಳ್ಳೆಯವಳು. ನನ್ನ ಗೆಳೆಯ ಇವರ ಪಕ್ಕದ ಮನೆಯವನು. ಅವರ ಮನೆಯವರು ಇವಳನ್ನು ಎಷ್ಟು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದರು. ಇನ್ನು ನಾವು ಪ್ರೀತಿಯಿಂದ ನೋಡಿಕೊಂಡರೆ ನಮ್ಮ ಜೊತೆ ಇನ್ನೂ ಎಷ್ಟೋ ಅವಳು ಚೆನ್ನಾಗಿ ಇರುತ್ತಾಳೆ ಅಲ್ಲವೇ? ಈ ಮಾತನ್ನು ಅರ್ಥ ಮಾಡಿಕೊ. ನನಗೆ ಅವಳೆಂದರೆ ತುಂಬ ಇಷ್ಟ. ಇಷ್ಟು ಹೇಳಿ ನನ್ನ ಗಂಡ ನನ್ನನ್ನು ರೂಮಿನ ಒಳಗೆ ಕರೆದುಕೊಂಡು ಹೋದರು. ರಾತ್ರಿ ಪೂರ್ತಿ ಕೂಡ ಇಬ್ಬರು ನಿದ್ರೆ ಮಾಡಿಲ್ಲ. ನಮಗೂ ಕೂಡ ಬೇಸರವಾಯಿತು. 3ನೇ ದಿನಕ್ಕೆ ಹೇಗೆ ನನ್ನ ಅಪ್ಪ ಅಮ್ಮನ ಜೊತೆ ಇವರು ಕಾಂಟ್ಯಾಕ್ಟ್ ಮಾಡಿ ಮದುವೆ ಮಾಡಿಕೊಂಡು ಬಂದಿದ್ದಾರೆ. ಅಮ್ಮನಿಗೆ ಮೈ ತುಂಬ ಒಡವೆ ಮಾಡಿಸಿಕೊಟ್ಟಿದ್ದಾರೆ ಈ ಮದುವೆ ಮಾಡಿದರೆ ಅಂತ. ಅನಂತರ ನಿಮ್ಮ ಮಗಳನ್ನು ಏನಾದರೂ ಮಾಡಿಕೊಳ್ಳಿ, ನನ್ನನ್ನು ಮಾರಾಟದ ವಸ್ತುವನ್ನಾಗಿ ಬಳಸಿಕೊಂಡರು. ಕಪ್ಪಗೆ ಇದ್ದೀನಿ ಅಂತ. ಅದರಲ್ಲಿ ನನ್ನ ತಪ್ಪೇನು? ದೇವರು ಕೊಟ್ಟಿದ್ದು. ದೇವರನ್ನು ದೂಷಿಸಬೇಕು, ಬದಲಿಗೆ ನನ್ನನ್ನು ಎಲ್ಲರೂ ದೂಷಿಸುತ್ತಾರೆ. ಭಗವಂತ ಅಂತ ಕಣ್ಣೀರು ಹಾಕುತ್ತಿದ್ದೆ. ಆಗ ಪ್ರಕಾಶ್ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ಅಳಬೇಡ ಚಿನ್ನ, ನಾನಿರಬೇಕಾದರೆ ನಿನ್ನನ್ನು ನಾನು ಪ್ರೀತಿಸುತ್ತೇನೆ. ಅಮ್ಮ ಏನಾದರೂ ನಿನ್ನನ್ನು ಮನೆಯಿಂದ ಹೊರಗಡೆ ಹಾಕಿದರೆ ನಾನು ಕೂಡ ನಿನ್ನ ಜೊತೆ ಬರುತ್ತೇನೆ. ಇಬ್ಬರು ಬೇರೆ ಮನೆ ಮಾಡಿಕೊಂಡು ಬದುಕೋಣ. ಕೈ ತುಂಬ ನನಗೆ ಸಂಬಳ ಬರುತ್ತದೆ. ಯಾರು ನಿನ್ನನ್ನು ಬಿಟ್ಟರೂ ಕೂಡ ನಾನು ಬಿಡುವುದಿಲ್ಲ ಅಂತ ಧೈರ್ಯ ಹೇಳಿದರು. ಬೆಳಿಗ್ಗೆ ಎಚ್ಚರವಾದಾಗ ಹೊರಗಡೆ ತುಂಬ ಶಬ್ದವಾಗುತ್ತಿತ್ತು.
ಫ್ರೆಶ್ ಆಗಿ ಹೊರಗಡೆ ಬಂದೆ. ಮನೆಯನ್ನು ಡೆಕೋರೇಟ್ ಮಾಡುತ್ತಿದ್ದರು. ಆಗ ನನ್ನ ಗಂಡ ಕೂಡ ಹೊರಗೆ ಬಂದು, ಅಮ್ಮ ಇದೇನು ಹೊಸ ನಾಟಕ ಮಾಡುತ್ತಿದ್ದೀಯಾ ಅಂತ ಏನೋ ಹೇಳಲು ಬಾಯಿ ತೆಗೆದರು. ಆಗ ಅತ್ತೆ ನನ್ನ ಗಂಡನನ್ನು ಗಟ್ಟಿಯಾಗಿ ತಪ್ಪಿಕೊಂಡು, ನಾನು ಕೂಡ ಕಪ್ಪಗೆ ಇದ್ದೇನೆ, ನನ್ನ ಸೊಸೆ ಕಪ್ಪು ಅಂತ ಬೇಸರ ಮಾಡಿಕೊಂಡೆ. ಇಂದು ಅವಳ ಹುಟ್ಟಿದ ಹಬ್ಬ, ಮದುವೆಯಾದ ಮೇಲೆ ಮೊದಲ ಬಾರಿ. ನಿನ್ನೆ ನಾನು ತುಂಬ ಕೆಟ್ಟದಾಗಿ ಮಾತನಾಡಿದೆ. ಅವಳು ಕೂಡ ನನಗೆ ಮಗಳೇ. ನನ್ನ ಮಗಳಿಗೆ ಯಾರಾದರೂ ಈ ರೀತಿ ಮಾಡಿದ್ದರೆ ನಾನು ಈ ಜಾತಕ ಜ್ಯೋತಿಷ್ಯ ಅವರ ಮಾತನ್ನು ನಂಬಿ ಈ ರೀತಿ ತಪ್ಪು ನಿರ್ಧಾರ ಮಾಡಿದ್ದೆ. ಜ್ಯೋತಿಷಿಯನ್ನು ಪೊಲೀಸ್ನವರು ಹಿಡಿದಿದ್ದಾರೆ. ದುಡ್ಡಿಗಾಗಿ ಜ್ಯೋತಿಷಿ ಈ ರೀತಿಯ ಮಾತುಗಳನ್ನು ಆಡಿ ಜನರನ್ನು ಯಾಮಾರಿಸುತ್ತಿದ್ದ. ನನ್ನ ತಪ್ಪಿನ ಅರಿವಾಗಿದೆ ಮಗಳೇ. ನನ್ನನ್ನು ನಿನ್ನ ಅಮ್ಮ ಅಂತ ಅಂದುಕೊಂಡು ಕ್ಷಮಿಸು. ಅಮ್ಮ ಇಷ್ಟೊಂದು ವಿನಮ್ರವಾಗಿ ಸಾರಿ ಕೇಳುತ್ತಿರುವುದನ್ನು ನೋಡಿ ನನಗೆ ಖುಷಿಯಾಯಿತು. ಅತ್ತೆ ಸೊಸೆ ಇಬ್ಬರು ಕೂಡ ಪರಸ್ಪರ ತುಂಬ ಎಮೋಷ್ನಲ್ ಆಗಿ ಒಬ್ಬರನ್ನೊಬ್ಬರು ತಬ್ಬಿಕೊಂಡರು. ಅವರಿಬ್ಬರ ಅಪ್ಪುಗೆ ಯಾವಾಗಲೂ ಇದೇ ರೀತಿ ಇರಬೇಕು, ಹಾಗೆ ನಾನು ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಖುಷಿಯಿಂದ ಕುಣಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.